ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. 80 ಕೋಟಿ ರೂಪಾಯಿ ಡಿಮ್ಯಾಂಡ್ ಇಟ್ರಂತೆ ರಿಷಬ್ ಶೆಟ್ಟಿ. ಹೌದು, ಈ ಒಂದು ವಿಚಾರ ಸಾಕಷ್ಟು ಹರಿದಾಡ್ತಾನೆ ಇದೆ. ಯಾಕಂದ್ರೆ 80 ಕೋಟಿಯಷ್ಟು ಡಿಮ್ಯಾಂಡ್ ಮಾಡ್ತಿದಾರ ರಿಷಬ್ ಶೆಟ್ರು ಅನ್ನೋದು. ಸೊ ಯಾಕಂದ್ರೆ ಈ ಹಿಂದೆ ಅವರ ಸಿನಿಮಾವನ್ನ ನಾವು ನೋಡ್ತಾ ಬಂದಾಗ ಸಾಕಷ್ಟು ಸಿನಿಮಾಗಳಲ್ಲಿ ಅವರ ಹೆಸರಾಗಿರ್ಬೋದು. ಕಾಂತಾರ ಬಂದ್ಮೇಲಂತೂ ರಿಷಬ್ ಶೆಟ್ಟಿ ಅವರ ಒಂದು ಬ್ರ್ಯಾಂಡೇ ಕ್ರಿಯೇಟ್ ಆಗಿದೆ. ಸೊ ಹಾಗಾಗಿ 80 ಕೋಟಿ ಡಿಮ್ಯಾಂಡ್ ಮಾಡೋದು ಅವರ ಒಂದು ಇದಕ್ಕೆ ತಪ್ಪೇನಲ್ಲ ಅಂತ ಅನ್ಸ್ತದೆ. ಯಾಕಂದ್ರೆ ಅಷ್ಟು ಕಷ್ಟಪಟ್ಟು ಒಂದು ಸಿನಿಮಾವನ್ನ ಮಾಡ್ಕೊಂಡು ಬಂದು ತುಂಬಾ ಕಷ್ಟಪಟ್ಟಿದ್ದಾರೆ ಒಂದು ಸಿನಿಮಾವನ್ನ ಮಾಡ್ಕೊಂಡು ಬರೋಕ್ಕೆ. ಸೊ ಹಾಗಾಗಿ ಆ ಸಿನಿಮಾದ ಯಶಸ್ಸನ್ನ ಕಾಣಿದ್ಮೇಲೆ ಅವರ ಒಂದು ಡಿಮ್ಯಾಂಡ್ ಏನಾಗಿದೆ, ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ 80 ಕೋಟಿ ಡಿಮ್ಯಾಂಡ್ ಮಾಡಿರೋದು ಈಗ ಹೊರಗಡೆ ಚರ್ಚೆ ಆಗ್ತಾ ಇದೆ. ಇಷ್ಟು ಕೋಟಿ ಡಿಮ್ಯಾಂಡ್ ಮಾಡ್ಬೇಕಿತ್ತ, ಆದ್ರೂ ಕೆಲವೊಂದ್ ಕಡೆ ಪಾಸಿಟಿವ್ ಇದ್ರು, ಕೆಲವೊಂದ್ ಕಡೆ ನೆಗೆಟಿವ್ ಇರುತ್ತೆ. ಸೊ ಹಾಗಾಗಿ ಪಾಸಿಟಿವ್ ಕಮೆಂಟ್ಗಳು ಬರ್ತಾ ಇದೆ, ನೆಗೆಟಿವ್ ಕೂಡ ಬರ್ತಾ ಇದೆ. ಸೊ ಹಾಗಾಗಿ ಕಾಂತಾರದಿಂದ ಅವರ ಹೆಸರು ಗಿಟ್ಟಿಸ್ಕೊಂಡು, ಅಂದ್ರೆ ಕಾಂತಾರದಿಂದ ಅವ್ರಿಗೆ ಹೆಸರು ಬಂತು, ಈ ತರ ಮಾತುಗಳಾಗಿರ್ಬೋದು. ಸೊ ಆದ್ರೂ ಕೂಡ 80 ಕೋಟಿ ಡಿಮ್ಯಾಂಡ್ ಇಟ್ರ ಅನ್ನೋದು ನಾವು ರಿಷಬ್ ಶೆಟ್ಟಿ ಹತ್ರನೇ ಕೇಳ್ಬೇಕು. ಸೊ ಆದ್ರೆ ಈ ವಿಷಯ ಏನು ಸಾಕಷ್ಟು ಹೊರಗಡೆ ಚರ್ಚೆ ಆಗ್ತಿದೆ, 80 ಕೋಟಿ ಡಿಮ್ಯಾಂಡ್ ಮಾಡಿದ್ರು ಅನ್ನೋದು. ಸೊ ಆದ್ರೂ ಕೆಲವೊಂದ್ ಕಡೆ ಏನೋ ನಿರ್ಮಾಪಕರು ಹೇಳುವ ಪ್ರಕಾರ ಅಷ್ಟೊಂದು ಡಿಮ್ಯಾಂಡ್ ಮಾಡಿದ್ರು ಕೂಡ ಅವರ ಸಿನಿಮಾಕ್ಕೆ ಕೈ ಹಾಕಿದ್ರೆ ಅಥವಾ ರಿಷಬ್ ಶೆಟ್ಟಿಯನ್ನ ನಾವು ತಗೊಂಡು ಸಿನಿಮಾ ಮಾಡಿದ್ರು ನಷ್ಟ ಆಗಲ್ಲ ಅನ್ನೋ ಮಾತುಗಳು ಕೆಲವು ನಿರ್ಮಾಪಕರು ಹೇಳುವಂತ ಮಾತುಗಳು. ಯಾಕಂದ್ರೆ ರಿಷಬ್ ಶೆಟ್ಟಿ ಮುಟ್ಟಿದ್ದೆಲ್ಲ ಚಿನ್ನ ಅನ್ನೋ ಮಾತುಗಳು ಸಾಕಷ್ಟು ಬರ್ತಾ ಇದೆ. ಈ ಶೆಟ್ರು ಸಿನಿಮಾ ಮಾಡಿದ್ರೆ ಏನ್ ಹಿಟ್ ಆಗುತ್ತೆ ಅನ್ನೋ ಕೆಲವೊಂದು ಮಾತಿತ್ತು, ಹಿಂದೆ ಏನ್ ಮಾತಿದ್ಯೋ. ಸೊ ಅದ್ರ ಪ್ರಕಾರನೇ ರಿಷಬ್ ಶೆಟ್ಟರ್ನ ಹಿಡ್ಕೊಂಡು ಸಿನಿಮಾ ಮಾಡಿದ್ರೆ ಅದು ನಷ್ಟ ಆಗಲ್ಲ, ಅದು ಒಂದು ಫ್ಲಾಪ್ ಆಗಲ್ಲ ಅನ್ನೋದು ಒಂದು ಕಡೆ ಈಗ ಇನ್ನೊಂದು ಕಡೆ ಮಾತು ಬಂದಿರುವಂತದ್ದು. ಸೊ ಹಾಗಾಗಿ ಶೆಟ್ಟರ್ನ ಹಿಡ್ಕೊಂಡು ಸಿನಿಮಾ ಮಾಡಿದ್ರೆ ಅದು ಫ್ಲಾಪ್ ಆಗಲ್ಲ, ನಷ್ಟ ಆಗಲ್ಲ ಅನ್ನೋದು ಸಾಕಷ್ಟು ನಿರ್ಮಾಪಕರು ಹೇಳುವ ಮಾತು ಹಾಗೆ ಅವರನ್ನ ಪ್ರೀತಿಸುವಂತ ಜನರು ಹೇಳೋ ಮಾತು. ಯಾಕಂದ್ರೆ ಈ ಕಾಸರಗೋಡು ಸಿನಿಮಾ ಆಗಿರ್ಬೋದು ಅಥವಾ ಅವರ ಹಿಂದೆ ಕೆಲವೊಂದು ಸಿನಿಮಾಗಳು ಇತ್ತೀಚೆಗೆ ಅವರ ಒಂದು ಮೀಮ್ಸ್ ಅಲ್ಲಿ ಆಗಿರ್ಬೋದು ಅಥವಾ ಟ್ರೋಲ್ ಪೇಜಸ್ ಗಳಲ್ಲಿ ಬರ್ತಿರೋದಾಗಿರ್ಬೋದು ನಾವು ನೋಡ್ತಲೇ ಬಂದಿದ್ದೀವಿ. ಆದ್ರೆ ಆ ಇದ್ದಂತಹ ಸಿನಿಮಾ ಈಗ ಕಾಂತಾರ ಬಂದ್ಮೇಲೆ ಅದು ಆ ಸಿನಿಮಾದ ಕ್ರೇಜ್ ಇನ್ನೂ ಜಾಸ್ತಿ ಆಗಿದೆ. ಈಗ ಉಳಿದವರ ಕಣ್ಣಂತೆ ಸಿನಿಮಾ ಆಗಿರ್ಬೋದು, ಅದು ತುಂಬಾ ಸಿಕ್ಕಾಪಟ್ಟೆ ಟ್ರೆಂಡ್ ಆಗಿರುವಂತ ಸಿನಿಮಾ, ಸಿಕ್ಕಾಪಟ್ಟೆ ಸದ್ದು ಮಾಡಿರುವಂತ ಸಿನಿಮಾ. ಆದ್ರೆ ಕೆಲವೊಂದು ಸಿನಿಮಾ ಆಗಿರ್ಬೋದು, ಈ ಬೆಲ್ ಬಾಟಮ್ ಸಿನಿಮಾಗಳಾಗಿರ್ಬೋದು, ಅದ್ರ ಕೆಲವೊಂದು ಕ್ಲಿಪ್ಪಿಂಗ್ಸ್ ಆಗಿರ್ಬೋದು, ಈ ಕಾಂತಾರ ಬಂದ್ಮೇಲೆ ರಿಷಬ್ ಶೆಟ್ಟಿ ಅವರ ಆಕ್ಟಿಂಗ್ ನೋಡಿ ಆ ಒಂದು ಸಿನಿಮಾವನ್ನ ಹೋಗಿ ನೋಡಿದವರು ಎಷ್ಟೋ ಜನ ಇದ್ದಾರೆ. ಸೊ ಹಾಗಾಗಿ ಆದ್ಮೇಲೆ ರಿಷಬ್ ಶೆಟ್ಟಿ ಅವರು ಇಷ್ಟ ಆಗಿರೋದು ಕೂಡ ಸಾಕಷ್ಟು ಜನಗಳಿಗೆ, ಅಂದ್ರೆ ಕಾಂತಾರ ಸಿನಿಮಾ ಆದ್ಮೇಲೆ ಸಾಕಷ್ಟು ಜನಗಳಿಗೆ ರಿಷಬ್ ಶೆಟ್ಟಿ ಅವರು ಇಷ್ಟ ಆಗಿರೋದು ಕೂಡ ಇದೆ. ಇನ್ನು ಎಷ್ಟೋ ಕಷ್ಟಪಟ್ಕೊಂಡು ಸಿನಿಮಾ ಮಾಡ್ಬೇಕು, ಸಿನಿಮಾದ ಹಂಬಲವನ್ನ ಇಟ್ಕೊಂಡು ಬಂದಿರುವಂತಹ ರಿಷಬ್ ಶೆಟ್ಟಿಗೆ ಈ ಒಂದು ಕಷ್ಟದಿಂದ ಮತ್ತೆ ಕೈ ಹಿಡಿದಂತಹ ಸಿನಿಮಾ ಕಾಂತಾರ ಸಿನಿಮಾ ಅಂತಾನೆ ಹೇಳ್ಬೋದು. ಸೊ ಆ ಕಾಂತಾರ ಸಿನಿಮಾ ಆದ್ಮೇಲೆ ರಿಷಬ್ ಶೆಟ್ಟಿ ಅವರು ದೇಶಾದ್ಯಂತ ಅಂತ ಪ್ರಪಂಚದಾದ್ಯಂತನೇ ಫೇಮಸ್ ಆಗಿದ್ದಾರೆ. ಸೊ ಈ ತರ ಡಿಮ್ಯಾಂಡ್ ಮಾಡಿರೋದು ತಪ್ಪಲ್ಲ ಅಂತ ಅನ್ಸ್ತದೆ. ಬಟ್ ಈ ತರ ಡಿಮ್ಯಾಂಡ್ ಮಾಡಿದಾರೆ ಇಲ್ವೋ ನಾವು ರಿಷಬ್ ಶೆಟ್ಟಿ ಅಂತಾನೆ ಕೇಳಬೇಕು. ಆದ್ರೆ ಬಂದಿರೋ ವರದಿ ಪ್ರಕಾರ ಈ ತರ ಡಿಮ್ಯಾಂಡ್ ಮಾಡಿದ್ದಾರೆ ಅನ್ನೋದು ಒಂದು ಸುದ್ದಿ ಆಗ್ತಾ ಇದೆ. ಈಗ ಹಿಂದಿಯಲ್ಲೂ ಅಷ್ಟೇ ಜೈ ಹನುಮಾನ್ ಸಿನಿಮಾ ಆಗಿರ್ಬೋದು ಅಥವಾ ಸಾಕಷ್ಟು ತೆರೆ ಕಾಣ್ಲಿಕ್ಕಿರುವ ಸಿನಿಮಾಗಳಾಗಿರ್ಬೋದು, ಎಲ್ಲ ಒಂದು ಘಟಾನುಘಟಿ ನಿರ್ಮಾಪಕರು ಅಂದ್ರೆ ಬಾಲಿವುಡ್ ನಿರ್ಮಾಪಕರಾಗಿರ್ಬೋದು ಎಲ್ಲ ಕೂಡ ರಿಷಬ್ ಶೆಟ್ಟರ್ನ ಹಿಡ್ಕೊಂಡಿದ್ದಾರೆ. ಈಗ ಒಂದು ಸಿನಿಮಾ ಮಾಡ್ಬೇಕು, ಸಿನಿಮಾ ಯಶಸ್ಸು ಕಾಣ್ಬೇಕಂದ್ರೆ ರಿಷಬ್ ಶೆಟ್ಟಿ ಅಲ್ಲಿ ಒಂದು ಪಾತ್ರ ಇರಬೇಕು ಅಥವಾ ರಿಷಬ್ ಶೆಟ್ಟಿ ಅವರ ಡೈರೆಕ್ಷನ್ ಇರಬೇಕು ಅನ್ನೋದು ಕೆಲವು ನಿರ್ಮಾಪಕರ ಒಂದು ಮಾತುಗಳಾಗಿರ್ಬೋದು. ಸೊ ಎಲ್ಲ ಘಟಾನುಘಟಿ ನಿರ್ಮಾಪಕರು ಏನೀಗ ರಿಷಬ್ ಶೆಟ್ಟಿ ಅವರ ಮನೆ ಮುಂದೆನೆ ಕೂತಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಅಷ್ಟು ಡಿಮಾಂಡ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿರುವಂತಹ ರಿಷಬ್ ಶೆಟ್ಟಿಗೆ ಸಾಕಷ್ಟು 80 ಕೋಟಿ ಕೂಡ ಅದು ಕಡಿಮೆ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಮ ಕನ್ನಡ ಚಿತ್ರರಂಗವನ್ನ ಇಡೀ ಪ್ರಪಂಚ ನೋಡುವಂತ ಮಾಡಿದ್ದಂತಹ ರಿಷಬ್ ಶೆಟ್ಟಿಗೆ ಇದು ಸ್ವಲ್ಪ ಕಡಿಮೆ ಅಂತ ಅನಿಸ್ತಾ ಇದೆ. ಬಟ್ ಆದ್ರೂ ಕೂಡ ಅವರ ಒಂದು ಈ ಡಿಮಾಂಡ್ ಆಗಿರ್ಬೋದು ಇದು ಹೊರಗಡೆ ಚರ್ಚೆ ಆಗ್ತಿದೆ. ಬಟ್ ಅದು ಎಷ್ಟು ಸರಿ ಎಷ್ಟು ಸುಳ್ಳು ಅನ್ನೋದು ಗೊತ್ತಿಲ್ಲ. ಆದ್ರೂ ಕೂಡ ಅವರ ಈ ಡಿಮಾಂಡ್ ಆಗಿರ್ಬೋದು ಅಥವಾ ಅವರ ಒಂದು ಗ್ರಾಫ್ ಏನಿದೆ ಕನ್ನಡ ಚಿತ್ರರಂಗದಲ್ಲಿ ಇನ್ನೂ ಮೇಲಕ್ಕೆ ಹೋಗ್ತಾನೆ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಕನ್ನಡಕ್ಕೆ ಮಾತ್ರ ಅಲ್ಲ, ಅವರು ಪರಭಾಷೆ ಚಿತ್ರಗಳಲ್ಲೂ ಈಗ ರಿಷಬ್ ಶೆಟ್ಟಿ ಫೇಮಸ್ ಆಗ್ತಾ ಇದ್ದಾರೆ. ಎಲ್ಲ ಕಡೆ ಸಿನಿಮಾಗಳಲ್ಲೂ ರಿಷಬ್ ಶೆಟ್ಟಿನ ಕಾಣ್ಲಿಕ್ಕೋಸ್ಕರ ಅವರು ಅಲ್ಲಿ ಇರಬೇಕು, ಅವರ ಒಂದು ಪಾತ್ರ ಅಲ್ಲಿ ಇರಬೇಕು ಅನ್ನೋದು ಸಾಕಷ್ಟು ಒಂದು ಪರಭಾಷೆ ಚಿತ್ರಗಳ ಅಲ್ಲಿಯೂ ಅವರ ಅಭಿಮಾನಿಗಳನ್ನ ಸೃಷ್ಟಿಸಿದ್ದಾರೆ. ಸೊ ಹಾಗಾಗಿ ಎಲ್ಲ ಇವೆಂಟ್ಗಳಲ್ಲಿ ಹೋದ್ರೂ ಕೂಡ ಅಷ್ಟೇ ಆ ಒಂದು ಪಂಚೆಯಿಂದ ಹಿಡಿದು ಅವರು ಒಂದು ಪಂಚೆ ಹಾಕ್ತಾರೆ ಅಥವಾ ಒಂದು ಶರ್ಟ್ ಬ್ಲ್ಯಾಕ್ ಕಲರ್ ಶರ್ಟ್ ಹಾಕೋದು. ಸೊ ಅದ್ರ ಬಗ್ಗೆನೇ ಸಾಕಷ್ಟು ಮಾತುಗಳಾಗಿರ್ಬೋದು. ಅಂದ್ರೆ ನಮ್ಮ ಕನ್ನಡದ ಸಂಸ್ಕೃತಿ ಆಗಿರ್ಬೋದು, ನಮ್ಮ ಸಂಪ್ರದಾಯವನ್ನು ಅವರು ಎಲ್ಲೂ ಹೋದ್ರು ಬಿಟ್ಕೊಡ್ತಾ ಇಲ್ಲ, ಎಲ್ಲೂ ಹೋದ್ರು ಅದನ್ನ ಅಂದ್ರೆ ನಮ್ಮ ಸಂಪ್ರದಾಯದ ಜೊತೆನೆ ಅವರು ಸ್ಟೇಜ್ ಮೇಲೆ ಹತ್ತೋದು, ಈ ತರ ಕೆಲವೊಂದು ಪಾಸಿಟಿವ್ ಕಮೆಂಟ್ಗಳು ರಿಷಬ್ ಶೆಟ್ಟಿಗೆ ಬರ್ತಾನೆ ಇರುತ್ತೆ. ಆಮೇಲೆ ಯಾವುದೇ ಒಂದು ಫಂಕ್ಷನ್ಗೆ ಹೋದ್ರು ಕೂಡ ಅಷ್ಟೇ ಅವ್ರಿಗಿರುವಂತಹ ಫ್ಯಾನ್ಗಳಾಗಿರ್ಬೋದು, ಅವರನ್ನ ಪ್ರೀತಿಸೋ ಜನಗಳಾಗಿರ್ಬೋದು, ಯಾವಾಗ ನೋಡಿದ್ರು ರಿಷಬ್ ಶೆಟ್ಟಿ ಅವರು ಏನೇ ಒಂದು ಇವೆಂಟ್ಗೆ ಬಂದ್ರು ಕೂಡ ಅಲ್ಲಿ ಮುಗಿ ಬೀಳೋದಾಗಿರ್ಬೋದು ಸಾಕಷ್ಟು ನಾವು ಇವೆಂಟ್ಗಳಲ್ಲೂ ನೋಡಿದ್ದೀವಿ. ಸೊ ಹಾಗಾಗಿ ಅವರ ಒಂದು ಡಿಮ್ಯಾಂಡ್ ಕ್ರಿಯೇಟ್ ಆಗಿರೋದು ನಮ್ಮ ಕನ್ನಡಕ್ಕೆ ಹೆಮ್ಮೆ ಅಂತಾನೆ ಹೇಳ್ಬೋದು. ಸೊ ಇನ್ನಷ್ಟು ವಿಷಯಕ್ಕಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.